ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪೂಜಾ ಮುಂಜಾನೆ 4:15ಗೆ ಎದ್ದ ನಮ್ಮ ಪಯಣ ಶುರು ಆಯ್ತು. ಅದು ದೇವ್ರ ಹಾಡು ಹಚ್ಕೊಂಡ. ಹಾಂ ರೀ, ಆಲ್ಮೋಸ್ಟ್ ನೀವು ಗೆಸ್ ಮಾಡೇ ಇರ್ತೀರಿ. ದೇವ್ರ ಹಾಡು ಹಚ್ಕೊಂಡು ಹೊಂಟಿದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗಿವಿ ಅಂತ ಹೇಳಿ. ಫಸ್ಟ್ ಹೋಗಿದ್ದ ಮಹಾರಾಷ್ಟ್ರದ ಮಹಾಲಕ್ಷ್ಮಿ ದೇವಿಗೆ. ಜಲ್ದಿನ ಹೋಗಿದ್ವಿ, ಇನ್ನು ಪೂಜೆ ಅವಾಗ ಸ್ಟಾರ್ಟ್ ಆಗಿತ್ತಿತ್ತು, ಹಾಗಾಗಿ ಮುಖದರ್ಶನ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಅಂದ್ರೂ ಟೈಮ್ ಇರಲಿಲ್ಲ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಪಯಣ ನಮ್ಮದು ಜ್ಯೋತಿಬಾಗಿತ್ತ. ಅಲ್ಲಿ ಅಭಿಷೇಕದ ಕಾರ್ಯಕ್ರಮ ಐತ್ರಿ. ಅವ್ರು ಇಂತಿಷ್ಟೊಂದು ಟೈಮ್ ಕೊಟ್ಟಿದ್ರು, ಸೊ ಅಷ್ಟೊಳಗೆ ರೀಚ್ ಆಗಬೇಕಿತ್ತು. ನಾವು ಫಸ್ಟ್ ಹೋಗಿದ್ದ ಪೂಜಾರಿ ಅವ್ರ ಮನೆಗೆ ರೀ. ಅವರೆಲ್ಲ ಅಭಿಷೇಕದ ಏನೇನು ಪ್ರೊಸೀಜರ್ ಇರ್ತೈತಲ್ಲ ಎಲ್ಲಾನು ಮಾಡಿಕೊಟ್ರೆ. ಆ್ಯಂಡ್ ಈ ಸಲನೂ ಫಸ್ಟ್ ಟೈಮ್ ನನಗೆ ಜ್ಯೋತಿಬಾ ಅವ್ರ ಮುಖದರ್ಶನ ಆಗಿದ್ದ. ಇಷ್ಟು ಸಲ ಹೋಗ್ತಿದ್ವಿ, ರಶ್ ಇರ್ತಿತ್ತು, ಬರೀ ಸರ್ಚಾಡ್ಸ್ತಿದ್ರ ಮುಖಾನ ನೋಡೋಕ್ಕಾಗ್ತಿರ್ಲಿಲ್ಲ. ಈ ಸಲ ಅಂತೂ ಶಾಂತವಾಗಿ ದರ್ಶನ ಆಯ್ತು. ಆಮೇಲೆ ಪೂಜಾರಿ ಅವ್ರ ಮನೆಗೆ ಬಂದ ನೈವೇದ್ಯ ತಗೊಂಡ ಆಶೀರ್ವಾದ ತಗೊಂಡ ಬಂದ್ವಿ. ಅಲ್ಲೇ ಸ್ವಲ್ಪ ಗ್ಯಾಪ್ನ ಫೋಟೋ ಶೂಟು ಮಾಡ್ಕೊಂಡ ನೆಕ್ಸ್ಟ್ ಪಯಣ ಶುರುವಾಗಿದ್ದ ಅವಂದ ಯಲ್ಲಮ್ಮಕ. ಅಲ್ಲಿ ಮಹಾರಾಷ್ಟ್ರದಾಗ ಯಮಾಯಿ ಅಂತ ಕರೀತಾರೆ, ನಾವು ಯಲ್ಲಮ್ಮ ಅಂತೀವಿ, ಬಟ್ ಎರಡು ಮೀನಿಂಗ್ ಸೇಮ್. ಅಲ್ಲಿ 2 ದೇವಸ್ಥಾನ ಅದಾವ್ರಿ. ಕೆಳಗೆ ಊರಾಗ ಒಂದ ರಾಜವಾಡ ಟೈಪ್ ಐತಿ, ಆಮೇಲೆ ಈ ಗುಡ್ದಾಗ ಹೊಂಟಿವಲ್ಲ ಅಲ್ಲಿ ಮೇನ್ ದೇವಸ್ಥಾನ ಇರೋದು. ನಿಜ ಹೇಳ್ಬೇಕಂದ್ರೆ ಎಲ್ಲಾ ಕಡೆ ದರ್ಶನ ಅಂತೂ ಬಹಳ ಸಲೀಸಾಗೈತ, ಬಹಳ ಖುಷಿ ಆಯ್ತು ಮನ್ಸಿಗೆ. ಅಂಡ್ ನಮ್ಮ ಎಲ್ಲಾ ದೇವಸ್ಥಾನಗಳು ಗುಡ್ದಾಗ ಅದಾವಲ್ರಿ, ಹಾಗಾಗಿ ಮೊದಲು ಹೆಂಗ್ ಬರ್ತಿದ್ರ ಈಗ ಎಷ್ಟು ಸಲೀಸಾಗೈತಿ ಜರ್ನಿ ಅಂತ ಹೇಳಿ ಮಾತಾಡ್ಕೊ ಕೂತಿದ್ವಿ. ಮನೆಗೆ ಬರಾಕ ಇನ್ನ ಟೈಮ್ ಇತ್ರಿ, ಹಂಗಾಗಿ ಸಾಂಗ್ಲಿ ಒಳಗಿಂದಿರೋ ಗಣಪತಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಇದಾಗಿತ್ತು ನಮ್ ಜರ್ನಿ.